ಸ್ನೇಹಿತರೆ, ಪ್ರಪಂಚದಲ್ಲಿ ಮನುಷ್ಯನಿಗೆ ಬದುಕೋದಕ್ಕೆ ಮೂಲಭೂತವಾಗಿ ಬೇಕಾಗಿರೋದು ಹಣ. ಇದೇ ಹಣವನ್ನು ನೀವು ಸರಿಯಾಗಿ ಬಳಸದೆ, ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡದೆ ಹೋದರೆ ಈ ಹಣದ ಮೌಲ್ಯ ಕಡಿಮೆ ಆಗುತ್ತೆ. ಅದು ಹೇಗೆ ಕಡಿಮೆ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾ? ಈ ವಿಡಿಯೋದಲ್ಲಿ ಅದು ಹೇಗೆ ಕಡಿಮೆ ಆಗುತ್ತೆ ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ನಾನು ಹೇಳ್ತೀನಿ. ಅದಕ್ಕೂ ಮೊದಲು ನೀವು ಈ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನೀವು ಈ ಚಿತ್ರದಲ್ಲಿ ನೋಡ್ಬೋದು, 2018ರಲ್ಲಿ ನಿಮ್ಮ ಬಳಿ 1,00,000 ರೂಪಾಯಿಗಳಿದ್ದರೆ ಅದು 2053ರಲ್ಲಿ ಅದರ ಬೆಲೆ 5,402 ರೂಪಾಯಿ ಆಗಿರುತ್ತೆ. ಇನ್ನು ನಿಮಗೆ ಇದನ್ನು ಅರ್ಥ ಮಾಡಿಸೋದಕ್ಕೆ ಸಿಂಪಲ್ಲಾಗಿ ಹೇಳೋದಾದರೆ, ಸೆಪ್ಟೆಂಬರ್ 30, 2016ರಲ್ಲಿ ನೀವು 31,585 ರೂಪಾಯಿ ಕೊಟ್ಟರೆ 24 ಕ್ಯಾರೆಟ್ ಚಿನ್ನ 10 ಗ್ರಾಮ್ ಬರ್ತಾಯಿತ್ತು. ಇನ್ನು ಡೀಸೆಲ್ ಬಗ್ಗೆ ಹೇಳೋದಾದರೆ, 2013ರಲ್ಲಿ ನೀವು 1,000 ರೂಪಾಯಿ ಕೊಟ್ಟಿದ್ರೆ ಸುಮಾರು 20 ಲೀಟರ್ ಡೀಸೆಲ್ ಬರ್ತಾಯಿತ್ತು. ಅದೇ ಈಗ 12 ಲೀಟರ್ ಡೀಸೆಲ್ ಬರುತ್ತೆ. ಅಂದರೆ ಹಣದ ಮೌಲ್ಯ ಕಡಿಮೆ ಆಗಿದೆ, ನಮಗೆ ಸಿಗ್ತಕ್ಕಂಥ ಕ್ವಾಂಟಿಟಿ ತುಂಬ ಕಡಿಮೆ ಬರ್ತಾಯಿದೆ. ಹೀಗೆ ಸಮಯ ಕಳೆದಂತೆ ನಮ್ಮ ದುಡ್ಡಿನ ಮೌಲ್ಯ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ. ಈ ರೀತಿ ಆಗೋದಕ್ಕೆ ಕಾರಣ ಹಲವಾರಿದ್ರೂ ಕೂಡ ಒಂದು ಮುಖ್ಯವಾದ ಕಾರಣ ಇನ್ಫ್ಲೇಟೇಷನ್, ಅಂದರೆ ಹಣದುಬ್ಬರ. ಈ ಹಣದುಬ್ಬರದಿಂದ ನಮ್ಮ ದುಡ್ಡಿನ ಮೌಲ್ಯ ಕಡಿಮೆ ಆಗುತ್ತೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ನಮ್ಮ ದೇಶದ ಗ್ರೋತ್ ರೇಟ್ 6.9% ಇದೆ. ನಮ್ಮ ಹಣವು ಕೂಡ ಈ 6.9%ಗಿಂತ ಹೆಚ್ಚಿಗೆ ರಿಟರ್ನ್ಸ್ ಕೊಟ್ಟಾಗ ಮಾತ್ರ ನಮ್ಮ ದುಡ್ಡಿನ ಬೆಳವಣಿಗೆ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ. ಇನ್ನು ಈ ಹಣವನ್ನು ಇನ್ವೆಸ್ಟ್ಮೆಂಟ್ ಮೂಲಕ ಹೇಗೆ ಹೆಚ್ಚು ಮಾಡ್ಬೋದು ಅಂತ ಹೇಳೋದಾದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಅನೇಕ ಇನ್ವೆಸ್ಟಿಂಗ್ ಆಯ್ಕೆಗಳಿವೆ. ಅದರಲ್ಲಿ ಕೆಲವು ರಿಸ್ಕ್ ಇದ್ದರೆ, ಇನ್ನು ಕೆಲವು ಕಡಿಮೆ ರಿಸ್ಕ್ ಇರುವಂತಹ ಆಯ್ಕೆಗಳು ಕೂಡ ಇದೆ. ಇನ್ನು ಇವುಗಳ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೀಡ್ತೀನಿ. ನಿಮಗೇನಾದರೂ ಈಗ ಇನ್ವೆಸ್ಟ್ಮೆಂಟ್ ಮಾಡೋ ಆಸಕ್ತಿ ಇದ್ದರೆ, ಹಾಗೆ ಇಂಟ್ರಾಡೇ ಟ್ರೇಡಿಂಗಲ್ಲಿ ಆಸಕ್ತಿ ಇದ್ದರೆ, ಡಿಸ್ಕ್ರಿಪ್ಷನಲ್ಲಿ ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟನ್ನ ಓಪನ್ ಮಾಡ್ಕೊಳ್ಬಹುದು. ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.